ನಮಸ್ಕಾರ ವೀಕ್ಷಕರೇ, ಟ್ರೇಡರ್ಸ್ ಧ್ವನಿ ಚಾನಲ್ಗೆ ಸ್ವಾಗತ. ನಾನು ಸಂತೋಷ್. ವೀಕ್ಷಕರೇ, ಈ ವಿಡಿಯೋದಲ್ಲಿ ನಾನು ನಿಮಗೆ ಬೇರ್ ಪುಟ್ ಸ್ಪ್ರೆಡ್ ಈ ಒಂದು ಆಪ್ಷನ್ ಸ್ಟ್ರಾಟಜಿ ಬಗ್ಗೆ ಮಾಹಿತಿ ಕೊಡ್ತೇನೆ. ಓಕೆ, ಇದು ಒಂದು ಆಪ್ಷನ್ ಬೈಯಿಂಗ್ ಸ್ಟ್ರಾಟಜಿ ಆಗಿದೆ. ಮೊದಲನೇದಾಗಿ ಬೇರ್ ಪುಟ್ ಸ್ಪ್ರೆಡ್ ಒಂದು ಆಪ್ಷನ್ ಬೈಯಿಂಗ್ ಸ್ಟ್ರಾಟಜಿ ಆಗಿದೆ. ಸೊ ಈ ಸ್ಟ್ರಾಟಜಿಯಲ್ಲಿ ನಾವು ಏನು ಮಾಡ್ತೀವಿ ಅಂದರೆ, ಈ ಒಂದು ಸ್ಟ್ರಾಟಜಿಯಲ್ಲಿ ನಾವು ಮಾರ್ಕೆಟ್ ನಿಮಗೆ ಯಾವಾಗ ಡೌನ್ ಸೈಡ್ ಬರುತ್ತೆ ಅಂತ ಗೊತ್ತಿರುತ್ತೆ. ಯಾವಾಗ ಮಾರ್ಕೆಟ್ ಡೌನ್ ಸೈಡ್ ಬರುತ್ತೆ ಅಂತ ಗೊತ್ತಿರುತ್ತೆ, ಅವಾಗ ನಾವೇನು ಮಾಡ್ತೇವೆ, ಬೇರ್ ಪುಟ್ ಸ್ಪ್ರೆಡ್ನ ಡಿಪ್ಲಾಯ್ ಮಾಡ್ತೀವಿ. ಈ ಒಂದು ಸ್ಟ್ರಾಟಜಿ ಏನಾಗುತ್ತೆ ಅಂದರೆ, ಇದು ಮೊದಲೇದಾಗಿ ಇದೆಲ್ಲ ಏನು ಡೈರೆಕ್ಷನ್ ಆಪ್ಷನ್ ಸ್ಟ್ರಾಟಜಿಗಳು, ಅಂದರೆ ನಿಮಗೆ ಮಾರ್ಕೆಟ್ ಡೈರೆಕ್ಷನ್ ಗೊತ್ತಿರಬೇಕು. ಹಂಗಾದ್ರೆ ಮಾತ್ರ ಒಂದು ಈ ಸ್ಟ್ರಾಟಜಿನ ಡಿಪ್ಲಾಯ್ ಮಾಡಿ. ನೋಡಿ, ನಿಮಗೆಲ್ಲ ಗೊತ್ತೇ ಇದೆ, ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ, ಅಂದರೆ ನಮ್ಮ ಟ್ರೇಡರ್ಸ್ ಯೂಟ್ಯೂಬ್ ಚಾನಲಲ್ಲಿ ನಾನು ಆಪ್ಷನ್ಗೆ ಸಂಬಂಧಪಟ್ಟಂತ ಬೇಸಿಕ್ ಟು ಅಡ್ವಾನ್ಸ್ ಎಲ್ಲ ವಿಷಯಗಳನ್ನು ಹೇಳ್ಕೊಡ್ತೀನಿ ಅಂತ ಹೇಳಿದ್ದೆ. ಅದೇ ರೀತಿ ಈ ಒಂದು ಪ್ಲೇ ಲಿಸ್ಟಲ್ಲಿ ಬನ್ನಿ. ಈ ಪ್ಲೇ ಲಿಸ್ಟಲ್ಲಿ ಬೇಸಿಕ್ಸ್ ವಿಷಯಗಳು ಇಲ್ಲಿ ಗೊತ್ತಾಗ್ತಾ ಇದೆ. ಮಾರ್ಕೆಟ್ನ ಹೇಗೆ ಸ್ಟಾರ್ಟ್ ಮಾಡಬೇಕು ಅಂತ ಈ ಒಂದು ಪ್ಲೇ ಲಿಸ್ಟಲ್ಲಿದೆ. ಅದೇ ರೀತಿ ಈ ಒಂದು ಪ್ಲೇ ಲಿಸ್ಟಲ್ಲಿ ಆಪ್ಷನ್ ಬೈಯಿಂಗ್ ಮಾಡೋಕ್ಕೆ ಯಾವೆಲ್ಲ ಸ್ಟ್ರಾಟಜಿಗಳಿದ್ದಾವೆ ಅದನ್ನೆಲ್ಲ ನಾನು ಕವರ್ ಮಾಡ್ತಾ ಇದ್ದೀನಿ. ಸೊ ಇವನ್ನೆಲ್ಲ ನೋಡಿಕೊಂಡು ಬನ್ನಿ, ಆಯಿತಾ. ಸೊ ಇವತ್ತಿನ ವಿಡಿಯೋ ಬೇರ್ ಪುಟ್ ಸ್ಪ್ರೆಡ್. ಸೊ ಇದು ಒಂದು ಡೈರೆಕ್ಷನ್ ಆಪ್ಷನ್ ಸ್ಟ್ರಾಟಜಿ ಆಗಿರುತ್ತೆ. ಮೊದಲೇದಾಗಿ ಮಾರ್ಕೆಟ್ ನಿಮಗೆ ಡೌನ್ ಸೈಡ್ ಬರುತ್ತೆ ಅಂತ ಗೊತ್ತಿರಬೇಕು, ಆ್ಯಂಡ್ ಅದು ಸ್ವಲ್ಪ ದೂರವರೆಗೂ ಬರುತ್ತೆ ಅಂತ ಗೊತ್ತಿರಬೇಕು. ಅಂದರೆ ಮಾರ್ಕೆಟ್ ಇಲ್ಲಿದೆ ಅಂತ ಅನ್ಕೊಳ್ಳಿ, ಎಕ್ಸಾಂಪಲ್ ಇಲ್ಲಿದೆ ಅಂತ ಅನ್ಕೊಳ್ಳಿ, ಅದು ಇಲ್ಲಿವರೆಗೂ ಬರುತ್ತೆ ಅಥವಾ ಇನ್ನೆಲ್ಲೋ ಬಂದರೆ ರಿವರ್ಸಲ್ ಆಗುತ್ತೆ. ಆ ಥರ ಸಿಚುವೇಶನಲ್ಲಿ ನಾವೇನು ಮಾಡ್ತೀವಿ, ಬೇರ್ ಪುಟ್ ಸ್ಪ್ರೆಡ್ನ ಡಿಪ್ಲಾಯ್ ಮಾಡ್ತೀವಿ. ಇದ್ರಲ್ಲಿ ನಾವೇನು ಮಾಡ್ತೀವಿ ಅಂದರೆ, ಬೇರ್ ಪುಟ್ ಸ್ಪ್ರೆಡ್ಡಲ್ಲಿ ಒಂದು ITMನಲ್ಲಿರುವಂಥ ಪುಟ್ ಆಪ್ಷನ್ನ ಬೈ ಮಾಡ್ಕೊಳ್ತೀವಿ. ಅದೇ ರೀತಿ ATMನಲ್ಲಿರುವಂತಹ ಪುಟ್ ಆಪ್ಷನ್ನ ಸೆಲ್ ಮಾಡ್ತೀವಿ. ಇವೆರಡನ್ನೂ ಒಟ್ಟಿಗೆ ಮಾಡಬೇಕು. ಒಟ್ಟಿಗೆ ಮಾಡಬೇಕಂದ್ರೆ ಫಸ್ಟ್ ಬೈಯಿಂಗ್ ಮಾಡಿ, ನಂತರ ಸೆಲ್ಲಿಂಗ್ ಮಾಡಿ. ಸೊ ITM ಮಾಡಬೇಕಾ, ATM ಮಾಡಬೇಕಾ, ಇದು ಈ ರೀತಿ ಮಾಡ್ಕೋಬಹುದು. ಅಥವಾ ನಾವು ATMನಲ್ಲಿರುವಂಥ ಪುಟ್ ಆಪ್ಷನ್ನ ಬೈ ಮಾಡ್ಕೊಳ್ಳಿ, ಅದೇ ರೀತಿ OTMನಲ್ಲಿರುವಂತಹ ಪುಟ್ ಆಪ್ಷನ್ನ ಏನು ಮಾಡ್ತೀರಾ, ಸೆಲ್ ಮಾಡಿ. ಮತ್ತೆ ಇಲ್ಲಿ ಒಂದು ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ, ಸರ್ ATM ಆದಮೇಲೆ OTM ಯಾವ OTMನ ನಾವು ಬೈ ಮಾಡ್ಕೋಬೇಕು, ಸೆಲ್ ಮಾಡ್ಕೋಬೇಕು ಅಂತ ಇದು ಬರುತ್ತೆ. ನಿಮ್ಮ ರಿಸ್ಕ್ ನೋಡ್ಕೊಳ್ಳಿ, ನಿಮ್ಮ ರಿಸ್ಕ್ ತಗೊಳ್ಳೋ ಕೆಪಾಸಿಟಿ ಮೇಲೆ ನೀವೇನು ಮಾಡ್ತೀರಾ, ಈ ಒಂದು ಸ್ಟ್ರಾಟಜಿನ ಡಿಪ್ಲಾಯ್ ಮಾಡಿ. ಅಂದರೆ ಸೆಲ್ನ ಡಿಪ್ಲಾಯ್ ಮಾಡಿ. ಉದಾಹರಣೆ ನಾನು ಹೇಳ್ತೀನಿ, ಒಂದು ಎಕ್ಸಾಂಪಲ್ ತೋರಿಸ್ತೀನಿ, ಸೊ ದಟ್ ನಿಮ್ಗೆ ಅರ್ಥ ಆಗುತ್ತೆ. ಇದು ನಿಮಗೆ ಯಾವುದಂದರೆ ಎಕ್ಸಾಂಪಲ್ ಇದು ತಗೊಳ್ಳಿ ಸುಮ್ಮನೆ. ಯಾವತ್ತಿನ ದಿವಸ ಗೊತ್ತಾ, ಇದು 13, ನಾನು ವಿಡಿಯೋ ಮಾಡ್ತಿರೋದು 17/5ಕ್ಕೆ. ಓಕೆ, 17/5 ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಇಲ್ಲಿ ಡೇಟ್ ಬಂದ್ಬಿಟ್ಟಿದ್ದು ಎಷ್ಟಿದು, 13 ಮೇ. 13 ಮೇಗೆ ಮಾರ್ಕೆಟ್ ನೋಡಿ ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಹಿಂಗೆ ಡೌನ್ ಸೈಡ್ ಫುಲ್ ಬಂದಿದೆ ಅಲ್ವಾ. ಸೊ ಅವತ್ತಿನ ದಿವಸ ನಾವು ಏನು ಮಾಡಬೇಕು, 13 ಮೇ 2025 ಮಾರ್ಕೆಟ್ ಏನಾಗಿದೆ, ಡೌನ್ ಸೈಡ್ ಬಂದಿದೆ. ಸೊ ನೀವು ಇದನ್ನ ಫಸ್ಟ್ ನಿಮ್ಮೊಂದು ಸ್ಟಡಿ ಮೇಲೆ ಇದು ಮಾಡ್ಕೋಬೇಕು, ಅನಲೈಸ್ ಮಾಡ್ಕೋಬೇಕು. ಓಕೆ, ಇದು ಕೆಳಗಡೆ ಬರುತ್ತೋ ಇಲ್ಲೋ ಅಂತೇಳಿ. ಇಲ್ಲಿ ಬನ್ನಿ, ಸಿಮಿಲರ್ ಹೋಗೋಣ, ಮೇ 13ಕ್ಕೆ ಹೋಗೋಣ. ಓಕೆ, ಸೊ ನಿಮಗೆ ಗೊತ್ತಾಯ್ತು, ಮಾರ್ಕೆಟ್ ಒಂದು 5 ಮಿನಿಟ್ಸ್ ಬಿಟ್ಬಿಡಿ. ಫಸ್ಟ್ 5 ಮಿನಿಟ್ಸ್ ಬಿಡ್ತೀರಿ. 5 ಮಿನಿಟ್ಸ್ ಬಿಟ್ಬಿಟ್ಟು ಏನಾಗುತ್ತೆ, ಮಾರ್ಕೆಟ್ ನಿಮ್ಗೆ ಒಂದು ನಿಮ್ದು ಅನಲೈಸಿಸ್ ಪ್ರಕಾರ ಮಾರ್ಕೆಟ್ ಡೌನ್ ಸೈಡ್ ಬರುತ್ತೆ ಅಂತ ಅನ್ಕೊಡ್ತೀರಿ. ಸೊ ಅವಾಗ ನಾವೇನು ಮಾಡ್ಬೋದು, ಫಸ್ಟ್ ATMನ ಬೈ ಮಾಡ್ಕೊಳ್ಳಿ. ನೋಡಿ ATM ಅಂದರೆ ಎಷ್ಟಿದೆ ನೋಡಿ, ಇಲ್ಲಿ ATM 202 ರೂಪಾಯಿ ಇದೆ. ಇದನ್ನು ಪುಟ್ ಆಪ್ಷನ್ನ ನೀವು ಬೈ ಮಾಡ್ಕೊಂಡ್ರಿ. ಓಕೆ, ಇದಕ್ಕೆ ನಾವೇನು ಮಾಡಬೇಕು, ಇದನ್ನಂದ್ರೆ ಮಾಡಿದ್ರೆ ನಿಮಗೇನಾಗುತ್ತೆ, ನಿಮಗೆ ಮ್ಯಾಕ್ಸಿಮಮ್ ಲಾಸ್ ಎಷ್ಟಾಗುತ್ತೆ ನೋಡಿ, 15,213 ರೂಪಾಯಿ ಆಗುತ್ತೆ. ಇದು ಫುಲ್ ರಿಸ್ಕ್ ನಿಮಗೆ, ಮಾರ್ಕೆಟ್ ನಿಮ್ಮ ಎಗನೆಸ್ಟ್ ಆಗಿ ಹೋದ್ರೆ. ಅದೇ ರೀತಿ ಪ್ರಾಫಿಟ್ ನೋಡಿ ಎಷ್ಟಿದೆ, ಅನ್ಡಿಫೈನ್ಡ್ ಇದೆ. ಎಷ್ಟರ ಆಗ್ಬೋದು ಅಂದರೆ 202 ರೂಪಾಯಿ ಇದ್ದು ಅದು 302 ಆಗ್ಬೋದು, ಅಥವಾ 402 ಆಗ್ಬೋದು, ಅಥವಾ 502 ಆಗ್ಬೋದು, ಗೊತ್ತಿಲ್ಲ ನಿಮ್ಗೆ ಎಷ್ಟಾಗುತ್ತೆ ಅಂತ. ಸೊ ಯಾವಾಗ ನಮಗೆ ಗೊತ್ತಿರಲ್ಲ ಅದನ್ನ ಅನ್ಡಿಫೈನ್ಡ್ ಅಂತ ಹೇಳ್ತೀವಿ. ನಮ್ಗೆ ಯಾವಾಗ ಅದು ಎಲ್ಲಿವರೆಗೂ ಹೋಗುತ್ತೆ ಗೊತ್ತಿರಲ್ಲ, ನಾವು ಅನ್ಡಿಫೈನ್ಡ್ ಅಂತ ಹೇಳ್ತೀವಿ. ಇದು ನಿಮಗೇನಾಗುತ್ತೆ, ಈ ಥರ ಮಾಡಿದ್ರೆ ನಿಮಗೆ ಇಲ್ಲಿ ಮಿನಿಮಮ್ ರಿಸ್ಕ್ ಮ್ಯಾಕ್ಸಿಮಮ್ ಪ್ರಾಫಿಟ್ ಆಗುತ್ತೆ. ಯಾವಾಗ ಮಾರ್ಕೆಟ್ ನಿಮ್ಮ ಪರವಾಗಿ ಹೋಗ್ಬೇಕು, ಅದು ಫಾಸ್ಟ್ ಹೋಗ್ಬೇಕು. ಅಕಸ್ಮಾತ್ ಕುಂಟ್ಕಂತ ಹೋಗಿ ಅಥವಾ ರಿವರ್ಸಲ್ ಹೋಯ್ತು ಅಂದರೆ, ಅಥವಾ ಅಲ್ಲೇ ಉಳಿತು ಅಂದ್ರೂ ನಿಮಗೆ ಲಾಸಸ್ ಆಗುತ್ತೆ. ಓಕೆ, ಉದಾಹರಣೆಗೆ ಸುಮ್ಮನೆ ಇವತ್ತು ನೀವು ಏನೂ ಮಾಡಿಲ್ಲಪ್ಪ, ಅವತ್ತು ನಾವು ರಿಸ್ಕ್ ಬೇಡ ಒಂದೇ ಕಡೆ ತಗೊಳ್ತೀವಿ ಅಂದರೆ ಅವತ್ತು ನಿಮ್ಗೆ ಎಷ್ಟು ಸಿಗೋದು ಯೋಚನೆ ಮಾಡಿ. ಅವತ್ತು ನಿಮಗೆ ಒಂದು 9,000 ಸಿಗೋದು. ನೀವು 15,000 ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಿ, ಅದಕ್ಕೆ 9,800 ರೂಪಾಯಿ ನಿಮಗೆ ಪ್ರಾಫಿಟ್ ಆಗೋದು. ಯಾಕೆಂದರೆ ಅವತ್ತಿನ ದಿವಸ ಮಾರ್ಕೆಟ್ ಏನಾಗಿದೆ, ಅವತ್ತಿನ ದಿವಸ ಮಾರ್ಕೆಟ್
ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಅರೌಂಡ್ 370 ಪಾಯಿಂಟ್ ಬಿತ್ತಿದ್ದಾನೆ. ಹಾಗಾಗಿ ಪ್ರತಿ ಸಲ ಹಿಂಗೆ ಬೀಳ್ತಾನ ಇಲ್ಲ, ಅಲ್ಲಿವ್ರು ನಾವು ಕೂರ್ತೀವ ಇಲ್ಲ, ಈಗೇನೋ ಮಾರ್ಕೆಟ್ ಆಗ್ಬಿಟ್ಟಿದೆ. ಸೊ ಆರಾಮ್ಸೆ ನಾವು ಹೇಳ್ತೀವಿ ಅಲ್ವಾ. ಸೊ ಹಾಗಾಗಿ ಈ ಥರ ಎಲ್ಲ ಮಾಡಕ್ಕೆ ಹೋಗ್ಬೇಡಿ ಯಾವತ್ತೂ ಅಷ್ಟೇ. ನೀವು ಆಪ್ಷನ್ ಬೈಯರ್ ಆಗಿದ್ರೆ ಒಂದು ಸೇಫ್ಟಿ ತಗೊಳ್ಳಿ. ಹೆಂಗೆ ಸೇಫ್ಟಿ ತಗೋಬೇಕೀಗ, ಇದನ್ನೇನಂತೀವಿ, ಈಗ ಮಾಡಿರೋದು ಬರೀ ಪುಟ್ನ ಬೈ ಮಾಡಿರ್ತೀವಿ. ಇದು ನೇಕೆಡ್ ಆಪ್ಷನ್ ಬೈಯಿಂಗ್, ಇದು ಪುಟ್ನ ಬೈ ಮಾಡಿವಿ. ಇದಕ್ಕೆ ಏನು ಮಾಡೋಣ, ಇದನ್ನ ಬೇರ್ ಪುಟ್ ಸ್ಪ್ರೆಡ್ ಮಾಡೋಣ. ಹೇಗೆ ಮಾಡ್ತೀರಿ ಅಂದರೆ ಇಲ್ಲಡಿ, ನಾನು 202 ರೂಪಾಯಿ ಬೈ ಮಾಡಿನಲ್ಲ, ಇದ್ರ ಅರ್ಧದ ತಗೊಳ್ಳಿ. ಇದು ಅರ್ಧದಂದ್ರೆ 106 ರೂಪಾಯಿ. ಇದನ್ನ ಸೆಲ್ ಮಾಡಿ, ಅದನ್ನ ಸೆಲ್ ಮಾಡಿ. ಸೆಲ್ ಮಾಡೋಕ್ಕೆ ದುಡ್ಡು ಜಾಸ್ತಿ ಬೇಕು ಅಂತ ಅನ್ಕೊಂತೀರಾ, ಆ ಥರ ಏನಿಲ್ಲ. ಯಾಕೆಂದರೆ ನೀವು ಇಲ್ಲಿ ಹೆಡ್ಜ್ ಮಾಡೋದ್ರಿಂದ ನಿಮಗೆ ಬೇಕಾಗಿರುತ್ತೆ 54,000 ರೂಪಾಯಿ ಬೇಕಾಗುತ್ತೆ. ನಿಮಗೆ 54,000 ಬೇಕಾಗತ್ತೆ. ಇಲ್ಲಿ ಬೆನಿಫಿಟ್ ನೋಡಿ ಹೇಳ್ತೀನಿ. ನಿಮಗೆ ಲಾಸ್ಟ್ ಟೈಮ್ ಏನು ಮಾಡಿದಾಗ ರಿಸ್ಕ್ ಎಷ್ಟಿತ್ತು, 15,000 ಇತ್ತು. ಈಗ ರಿಸ್ಕ್ ನೋಡಿ ಎಷ್ಟಾಗಿದೆ, 7,200 ರೂಪಾಯಿ. ಅಂದರೆ ಅರ್ಧಕ್ಕರ್ಧ ರಿಸ್ಕ್ನ ನೀವು ಕಡಿಮೆ ಮಾಡ್ಕೊಂಡ್ರಿ. ಲಾಸ್ಟ್ ಟೈಮ್ ಪ್ರಾಫಿಟ್ ಎಷ್ಟಿತ್ತು, ಅನ್ಡಿಫೈನ್ಡ್ ಇತ್ತು. ಈಗ ಮ್ಯಾಕ್ಸಿಮಮ್ ಪ್ರಾಫಿಟ್ ಆಗೋದು 11,520. ಮಾರ್ಕೆಟು ಇಲ್ಲಿಂದ 1000 ಪಾಯಿಂಟ್ ಬೇಕಾದ್ರೆ ಬೀಳಿ, 2,000 ಪಾಯಿಂಟ್ ಬೀಳಲಿ, ಆದರೆ ನಿಮ್ಮ ಪ್ರಾಫಿಟ್ ಆಗೋದು ಕೇವಲ ಎಷ್ಟು, 11,500. ಅದ್ರ ಮೇಲೆ ಜಾಸ್ತಿ ಆಗಲ್ಲ. ಕಾರಣ ಏನಂದರೆ ಈಗ ನಮಗೆ ಇಲ್ಲೇನಾಯಿತು, ಈಗ ಇಲ್ಲಿ ಮಿನಿಮಮ್ ರಿಸ್ಕ್ ಮಾಡ್ಕೊಂಡ್ವಿ, ಅದೇ ರೀತಿ ಮಿನಿಮಮ್ ಪ್ರಾಫಿಟ್ ಮಾಡ್ಕೊಂಡ್ವಿ. ಓಕೆ. ಸೊ ಅವತ್ತು ನೀವು ನೇಕೆಡ್ ಆಪ್ಷನ್ ಬೈ ಮಾಡಿದ್ರೆ ಎಷ್ಟು ಸಿಗೋದು, 9,800 ರೂಪಾಯಿ. ಈಗೇನಾಯಿತು, ಮಾರ್ಕೆಟ್ ನಿಮ್ಮ ಪರವಾಗೇ ಬಿದ್ದಿದೆ, ಬಟ್ ನೀವು ಹೆಡ್ಜ್ ಮಾಡೋದ್ರಿಂದ ನಿಮಗೆ ಪ್ರಾಫಿಟ್ ಎಷ್ಟು ಬರ್ತಾ ಇದೆ ನೋಡಿ, 5,600 ರೂಪಾಯಿ. ಇದು ಬೆಸ್ಟು. ಇದನ್ನ ಮಾಡಿ, ಇದನ್ನೇ ಬೇರ್ ಪುಟ್ ಸ್ಪ್ರೆಡ್ ಅಂತೀವಿ. ಓಕೆನಾ. ಸೊ ಇದನ್ನ ಬೇಡ ಸರ್, ನಾವು ಇನ್ನೂ ಸ್ವಲ್ಪ ರಿಸ್ಕ್ ತನಕ ಜಾಸ್ತಿ ಇದೀವಿ ಅಂತ ಅನ್ಕೊಳ್ಳಿ. ರಿಸ್ಕ್ ತನಕ ಜಾಸ್ತಿ ಸೇಮ್ ಎಡ್ತ ಮನಿ ಸೆಲ್ ಮಾಡಿ ಬೈ ಮಾಡಿ, ಈ 106 ಇತ್ತಲ್ಲ 50 ರೂಪಾಯಿ ಬೈ ಮಾಡ್ಕೊಳ್ಳಿ. ಸಾರಿ, ಸೆಲ್ ಮಾಡಿ, ಬೈ ಎಲ್ಲ ಸೆಲ್ ಮಾಡಿ. ಸೊ ಈಗ ನೋಡಿ ಡಿಫ್ರೆನ್ಸ್ ನೋಡ್ತಾ ಬನ್ನಿ. ಈಗ ನೀವೇನು ಮಾಡಿದ್ವಿ, ಫಸ್ಟು ನೇಕೆಡ್ ಆಪ್ಷನ್ ಸೆಲ್ಲಿಂಗಲ್ಲಿ 15,000 ಲಾಸ್ ಇದೆ. ಆಮೇಲೆ ನೀವು ಹೆಡ್ಜಿಂಗ್ ಮಾಡ್ಕೊಂಡ್ರೆ 11,000 ಲಾಸಿಗೆ ಬಂದ್ರಿ. ಸೊ 11 ಅಲ್ಲ, 7,500. ಡೆಲ್ಟಾ 20 7,500 ಬಂದ್ರಿ. ಈಗ ಡೆಲ್ಟಾ ನೀವು ಚೇಂಜ್ ಮಾಡಿದ್ರಿ, ಈಗ 11,000ಕ್ಕೆ ಬರ್ತಾ ಇದ್ರಿ. ಬಟ್ ಪ್ರಾಫಿಟ್ ನೋಡಿ, ಇಲ್ಲಿ ಮ್ಯಾಕ್ಸಿಮಮ್ ಪ್ರಾಫಿಟ್ 26,000 ಆಗುತ್ತೆ. 26,000 ಆಗುತ್ತೆ, ಆಯ್ತಾ. ಸೊ ಅವಾಗ ನಮ್ಗೆ ಏನು ಬೇಕು, ಇನ್ವೆಸ್ಟ್ಮೆಂಟ್ ಅದು ಸೇಮ್. ಇನ್ವೆಸ್ಟ್ಮೆಂಟ್ ನಿಮ್ಗೆ ಎಷ್ಟು, 54,000ನೇ ಸಾಕು ನೋಡಿ. ಆಮೇಲೆ ಏನಾಯ್ತು, ನಿಮಗೆ 9,000 ರೂಪಾಯಿ ಪ್ರಾಫಿಟ್ ಬಂತು. ಯಾವಾಗ 9,000 ರೂಪಾಯಿ ಪ್ರಾಫಿಟ್ ಬಂತು, ಯಾವಾಗ ಡೇ ಎಂಡ್ ಅಲ್ಲದೆ ಮಾರ್ಕೆಟ್ ನಿಮ್ಮ ಪರವಾಗಿ ಹೋಗ್ಬೇಕು, ಆಯ್ತಾ. ಈಗ ಆಪೋಸಿಟ್ ನೋಡೋಣ, ನೀವೇನು ಮಾಡ್ತೀರಿ, ಇದೊಂದು ಎಕ್ಸಾಂಪಲ್ ತಗೊಳ್ಳೋಣ. ಒಂದೇ ಸೆಕೆಂಡ್, ಎಲ್ಲೋ ಒಂದು ರಿವರ್ಸಲ್ ಆಗಿರ್ತೈತಿ. ಇದು ಬೇಡ, ಇದು ಚೆನ್ನಾಗಿದೆ. ಓಕೆ, ಒಂದೇ ಸೆಕೆಂಡ್ ನೋಡ್ತೀನಿ, ಚೆಕ್ ಮಾಡ್ತೀನಿ. ಒಂದು ರಿವರ್ಸಲ್ ಆಗಿರಬೇಕು. ಇದು ತಗೊಳ್ಳಿ, ಮಾರ್ಕೆಟ್ ಬಿತ್ತು ಮೇಲೆ ಹೋಗಿದ್ದಾನಲ್ವಾ, 7ನೇ ತಾರೀಕು, 7 ಏಪ್ರಿಲ್ ಬನ್ನಿ. ಸೊ ಅರ್ಥ ಆಗ್ತಾ ಇದೆಯಲ್ಲ. ಸೊ ಮಾರ್ಕೆಟ್ ನೀವೇನು ಮಾಡ್ತೀರಾ, ಇಲ್ಲಿ ನೋಡಿ 7ನೇ ತಾರೀಕು ಏನಾಯ್ತು, ಮಾರ್ಕೆಟಿಂಗ್ ಬಿದ್ದುಬಿಟ್ಟು ಮತ್ತೆ ಮೇಲೆ ಹೋಗಿದ್ದಾನೆ. ನೀವೇನು ಮಾಡ್ತೀರಾ, ಪುಟ್ ಆಪ್ಷನ್ನ ಬೈ ಮಾಡ್ಕೊತೀರಾ ಅನ್ಕೊಳ್ಳಿ. ಎಡ್ತಾ ಮನೆ ಪುಟ್ ಆಪ್ಷನ್ ಬೈ ಮಾಡ್ತೀರಾ. ಇದು ಅರ್ಧದ್ದು 334 ಅಂದರೆ 170 ರೂಪಾಯಿದೊಂದು ಸೆಲ್ ಮಾಡಿ. ಓಕೆ ನೋಡಿ, ಮ್ಯಾಕ್ಸಿಮಮ್ ಲಾಸ್ ಎಷ್ಟಾಗುತ್ತೆ ನಿಮಗೆ, 11,000 ಆಗುತ್ತೆ, ರೈಟ್. ಮ್ಯಾಕ್ಸಿಮಮ್ ಲಾಸ್ 11,000, ಮ್ಯಾಕ್ಸಿಮಮ್ ಪ್ರಾಫಿಟ್ 44,000 ಇದೆ, ಆಯ್ತಾ. ಮಾರ್ಕೆಟ್ ಏನಾಯ್ತು ನೋಡಿ ಅವತ್ತು, ಮಾರ್ಕೆಟ್ ಕೆಳಗಡೆ ಬಂದು ಮತ್ತೆ ಮೇಲೆ ಹೋಗ್ಬಿಟ್ಟ. ಅವತ್ತಿನ ದಿವಸ ಎಂಡ್ ಆಫ್ ದ ಡೇ ನೋಡ್ಕೊಳ್ಳಿ, 3,500 ನಿಮಗೆ ಲಾಸ್ ಆಗ್ತಾ ಇದೆ. ಎಷ್ಟು, 3,500 ಲಾಸ್ ಆಗ್ತಾ ಇದೆ, ಆಯ್ತಾ. ಇದು ನೀವು ಇದನ್ನ ಹೆಡ್ಜಿಂಗ್ ಮಾಡ್ಕೊಂಡಿಕ್ಕೆ. ಅಕಸ್ಮಾತ್ ನೀವು ಹೆಡ್ಜಿಂಗ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಏನಾಗೋದು, 3,500 ಲಾಸ್ ಆಗೋ ಜಾಗದಲ್ಲಿ ನೀವು 10,000 ಲಾಸ್ ಆಗೋದು, 10,000 ಲಾಸ್ ಆಗೋದು, ಅರ್ಥ ಆಯ್ತಾ. ಸೊ ಹಾಗಾಗಿ ಏನು ಮಾಡ್ತೀರಾ, ಹೆಡ್ಜಿಂಗ್ ಮಾಡ್ಕೊಳ್ಳಿ. ಪ್ರತಿಯೊಂದು ಸಲ ನೀವು ಯಾವಾಗ ಟ್ರೇಡ್ ಮಾಡ್ತಿದ್ದೀರಿ ಅಂದರೆ ಆಪ್ಷನ್ ಬೈಯರ್ ಆಗಿ ಅಥವಾ ಆಪ್ಷನ್ ಸೆಲ್ಲರ್ ಆಗಿ, ಓಕೆ, ನೀವೇನು ಮಾಡ್ಕೋಬೇಕು, ಒಂದು ಹೆಡ್ಜಿಂಗ್ ಇರಲೇಬೇಕು. ಇದನ್ನೇ ನಾವು ಬೇರ್ ಪುಟ್ ಸ್ಪ್ರೆಡ್ ಅಂತೀವಿ. ಓಕೆ, ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ. ಇದು ನಾವು ITM ಬೈ ಮಾಡಿದ್ರೆ ಏನಾಗುತ್ತೆ ಹೇಳ್ತೀನಿ ಕೇಳಿ. ITM ಬೈ ಮಾಡೋಕೆ ಏನು ತೊಂದರೆ ಇಲ್ಲ. ಇದೊಂದು ಎಕ್ಸಾಂಪಲ್ ಇದು ತೊಗೊಳ್ಳೋಣ, 25 ಏಪ್ರಿಲ್ದು ಎಕ್ಸಾಂಪಲ್ ತೊಗೊಳ್ಳೋಣ. 25 ಏಪ್ರಿಲ್ದು ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. ಓಕೆನಾ. ಸ್ಟಾರ್ಟಿಂಗ್ ಮಾರ್ಕೆಟ್ ಏನಾಯ್ತು ನೋಡಿ, ಫಸ್ಟ್ 25 ಏಪ್ರಿಲ್ಗೆ
ನಿಮಗೆ ಇಲ್ಲಿ ಮಾರ್ಕೆಟ್ ನೋಡಿ ಈ ತರ ಬಿತ್ತು ಹಿಂಗೆ ಕಾಣ್ತಾ ಇದೆ, ಯಾಕಂದ್ರೆ ಮುಗ್ದಿರೋ ಪಿಕ್ಚರ್. ಬಟ್ ಲೈವ್ ಮಾರ್ಕೆಟಲ್ಲಿ ಡಿಸೈಡ್ ಮಾಡಬೇಕಲ್ಲ, ಅದಕ್ಕೆ ನೀವೇನು ಮಾಡ್ತೀರಾ, ನಿಮ್ದು ಯಾವ್ದಾದ್ರು ಒಂದು ಸ್ಟಡಿ ಮಾಡ್ಕೊಳ್ಳಿ. ನಿಮ್ಮ ಒಂದು ಸ್ಟಡಿನ ನೀವು ಮಾಡ್ಕೋಬೇಕು. ಓಕೆ, ಮಾರ್ಕೆಟ್ನ ಇಲ್ಲಿ ಬೀಳುತ್ತೋ ಇಲ್ಲೋ ಅಂತ ನೋಡಿ. 25 ಏಪ್ರಿಲ್ ನಾನು ಎಕ್ಸಾಂಪಲ್ ತೋರಿಸ್ತೀನಿ. ನಾವೆಲ್ಲ ಮಾಡೋದು 1 ನಿಮಿಷದಲ್ಲಿ. ಓಕೆ, 25 ಏಪ್ರಿಲ್ ಚಾರ್ಟ್ ಕೊಡ್ತಾನ? 1 ಸೆಕೆಂಡ್, ಕೊಡಲ್ಲ. ಇದು ತೊಗೊಳೋಣ, ಮೇ 1 ತೊಗೊಳೋಣ, ಮೇ 2 ತೊಗೊಳೋಣ, ಯಾಕಂದ್ರೆ ಅದು ನನಗೆ ಚಾರ್ಟ್ ಕೊಡ್ತಾ ಇಲ್ಲ 1 ನಿಮಿಷದಲ್ಲಿ. ಸೊ ಇದಕ್ಕೆ ನಾವೇನು ಮಾಡ್ತೀವಿ ಅಂದರೆ, ನಮ್ಮ ಒಂದು ಅನಲೈಸಿಸ್ ಪ್ರಕಾರ ನಾವೊಂದು ನಮ್ಮದಾದ ಒಂದು ಕೆಲವೊಂದು ಇಂಡಿಕೇಟರ್ ಮಾಡ್ಕೊಂಡಿರ್ತೀವಿ. ಓಕೆನಾ? ಸೊ ಇಂಡಿಕೇಟರ್ ಪ್ರಕಾರ ನೋಡಿ, ಇಲ್ಲಿ ನಿಮಗೆ ಇಂಡಿಕೇಟರಲ್ಲಿ ನಮಗೇನಾಗುತ್ತೆ, ಇಲ್ಲಿ ಡಿಫ್ರೆನ್ಸ್ ನೋಡಿ ತೋರಿಸ್ತೀನಿ. ಇಲ್ಲಿ ಮೇಲೋಗಿ ಇಲ್ಲಿ ಕೆಳಗಡೆ ಬಂದಮೇಲೆ ಅಂದರೆ ಇಲ್ಲಿ ಏನಾಗುತ್ತೆ ಇಂಡಿಕೇಟರ್ ನಮಗೆ ಅಟ್ಲೀಸ್ಟ್ ಇಲ್ಲಿ ಒಂದು ರೆಡ್ ಬಂದು ಗ್ರೀನ್ ಬಂದಿರ್ತಾನೆ. ಓಕೆ, ನಾವೇನು ಮಾಡ್ಕೋಬೋದು, ಒಂದು ಪ್ರಾಪರ್ಟಿ ಮಾಡ್ಕೊತೀವಿ. ಓಕೆ, ಇಲ್ಲಿ ರೆಡ್ ಟು ಗ್ರೀನ್ ಆದ, ಹಾಗಾಗಿ ನಾನೇನು ಮಾಡ್ಬೋದು, ಇದನ್ನ ಸ್ವಲ್ಪ ಒಂದು ಲೋ ಮಾಡಿದಂತ ಕನ್ಸಿಡರ್ ಮಾಡಿಕೊಂಡು ನಾವಿಲ್ಲಿ ಬೇರೆ ನಮ್ಮ ಪೋರ್ಷನ್ ಎಕ್ಸಿಕ್ಯೂಟ್ ಮಾಡ್ಕೋಬಹುದು. ಅಂದರೆ ಇದು ಪ್ರಾಬಬಿಲಿಟಿ. ಬಟ್ ಇಲ್ಲೂ ಸಹಿತ ನೀವು ಅಷ್ಟೇ, ಇಲ್ಲೂ ಸಹಿತ ನೀವೇನು ಮಾಡೋದು, ಲೋ ಬಂದಿದೆ ಅಲ್ವಾ, ಲೋ ಬಂದ್ಮೇಲೆ ಮತ್ತೆ ಅವನೇನಾಗ್ತಾನೆ, ಮೇಲೋಗಿದೆ. ಅಕಸ್ಮಾತ್ ಮತ್ತೆ ಕೆಳಗಡೆ ಬಂದಿದ್ರೆ, ಉದಾಹರಣೆ ತೋರಿಸ್ತೀನಿ ನೋಡಿ. ಎಲ್ಲೋ ಒಂದು ಕಡೆ ಏನಾಗಿದೆ ಮಾರ್ಕೆಟ್, ಇದು ತಗೊಳ್ಳಿ. ಸೇಮ್ ಏನು ಅಂತೇನು ಡಿಫ್ರೆನ್ಸ್ ಇಲ್ಲ ಸರ್, ಹೇಳ್ತೀನಿ ಕೇಳಿ. ಇಲ್ಲಿ ನೋಡಿ, ನಾವು ಏನು ಮಾಡ್ತೀವಿ ಅಂದರೆ, ಇಲ್ಲೊಂದು ಲೋ ಮಾಡಿದೆ ಫಸ್ಟ್ ಅಂತ ಅನ್ಕೊಳ್ಳಿ. ಈ ಲೋ ಮಾಡಿದಾನಲ್ವಾ, ಸ್ಟಾಪ್ ಲಾಸ್ ಹೊಡೆದ್ಮೇಲೆ ಎಕ್ಸಿಟ್ ಮಾಡ್ಕೊಳ್ಳಿ. ಮತ್ತೊಂದು ಲೋ ಮಾಡ್ತಾನೆ, ಎಲ್ಲೋ ಒಂದು ಕಡೆ ರಿವರ್ಸಲ್ ಹೋಗ್ಬೇಕಲ್ಲ, ನಿಮಗೆ ಆ ರಿವರ್ಸಲ್ ಕಂಡಿಡೋಕ್ಕೋಸ್ಕರ ಒಂದು ಇಂಡಿಕೇಟರ್ ಥರ ಮಾಡ್ಕೊಳ್ಳಿ, ಅಥವಾ ನಿಮ್ಮದೇ ಅದೊಂದು ಸ್ಟ್ರಾಟಜಿನ ಮಾಡ್ಕೊಳ್ಳಿ. ಓಕೆನಾ? ಸೊ ನಾನೀಗ ಏನು ಹೇಳಕ್ ಹೋದೆ, ನಿಮಗೆ ITM ಬೈ ಮಾಡಿದ್ದೆ ಏನಾಗುತ್ತೆ ಅಂತ ಹೇಳ್ತೀನಿ. ಸೊ ಇದು 8ನೇ ತಾರೀಕು ಎಕ್ಸಾಂಪಲ್, 8 ಮೇ ತಗೊಳ್ಳಿ. 8 ಮೇ ಎಕ್ಸ್ಪೈರಿ ಇತ್ತು ಅವತ್ತು. ಸೊ ದಟ್ ನೋಡಿ ಏನಾಗುತ್ತೆ ಅಂತ. ಸೊ ಎಟ್ಟ ಮನಿದು ಅವತ್ತೇನಾಗಿದೆ ಮಾರ್ಕೆಟ್ ನೋಡಿ, ಎಟ್ಟ ಮನಿ ತಗೊಂಡಿರ್ತೀವಿ ಅಂತ ಅನ್ಕೊಳ್ಳಿ. ಮಾರ್ಕೆಟ್ ಇಲ್ಲಿಂದ ಹಿಡಿದು ಇಲ್ಲಿವರೆಗೂ 258 ಪಾಯಿಂಟ್ ಬಿದ್ದಿದ್ದಾನೆ. ಬಟ್ ಏನಾಗಿದೆ, ಫಸ್ಟು ಸೈಡ್ ವೇಸ್ ತರ ಇದ್ದಾನೆ, ಲಾಸ್ಟ್ ಮೂಮೆಂಟ್ ಅಲ್ಲಿ ಬಿದ್ದ. ಇವತ್ತೇನು ಮಾಡೋಣ, ನಾವು ಎಕ್ಸ್ಪೈರಿ ಬೇರೆ ಇದೆ, ನಾವೇನು ಮಾಡೋಣ, ITM ಬೈ ಮಾಡೋಣ ಅಂತ ಅನ್ಕೊಳ್ಳಿ. ITM ಅಂದ್ರೆ ಏನು, ಸ್ವಲ್ಪ ಪ್ರೈಸ್ ಜಾಸ್ತಿ ಇರುತ್ತೆ. ಉದಾಹರಣೆಗೆ 24,500 ಅಂತ ಅನ್ಕೊಳ್ಳಿ, 125 ರೂಪಾಯಿ ಇದ್ದಾನೆ, ಅದನ್ನ ಬೈ ಮಾಡ್ಕೊಳ್ಳಿ. ಎಟ್ಟ ಮನಿ ಸೇಲ್ ಮಾಡ್ಕೊಳ್ಳಿ. ಸೊ ಅವಾಗ ನಮ್ಗೆ ಏನಾಗುತ್ತೆ ನೋಡಿ ಹೇಳ್ತೀನಿ. ಇಲ್ಲಿ ನಮಗೆ ಮ್ಯಾಕ್ಸಿಮಮ್ ಲಾಸ್ 6,000 ಇದೆ, ಮ್ಯಾಕ್ಸಿಮಮ್ ಪ್ರಾಫಿಟ್ ಕೇವಲ 1,000 ಆಗೋದು, 1,000 ಆಗುತ್ತೆ ನಮ್ಗೆ ಪ್ರಾಫಿಟ್. ಓಕೆನಾ? ಮಾರ್ಕೆಟ್ ಏನಾದ ನೋಡಿ, ಮಾರ್ಕೆಟ್ ಅವತ್ತು ನೋಡಿ 1,373 ರೂಪಾಯಿ. ಕರೆಕ್ಟಾ? ಮ್ಯಾಕ್ಸಿಮಮ್ ಪ್ರಾಫಿಟ್ ಇಷ್ಟ ಆಗೋದು. ರೀಸನ್ ನಾವು ಹೆಡ್ಜ್ ಮಾಡ್ಕೊಂಡಿದ್ದೀವಿ. ಅವತ್ತೇನಾಯ್ತು ನೋಡಿ, ಇಲ್ಲಿ 125 ರೂಪಾಯಿದು ಇದು 266 ರೂಪಾಯಿ, 226 ಆಯ್ತು. 43 ರೂಪಾಯಿದು 125 ರೂಪಾಯಿ ಆಯ್ತು. ರೈಟ್? ಸೊ ನೀವೇನು ಮಾಡ್ಬೋದು, ಈ ಥರ ಇಂದ ಮನಿ ಈ ಥರ ಆಗುತ್ತೆ. ಅದನ್ನ ನಾವೀಗ ಎಡ್ತ ಮನಿ ಮಾಡ್ಕೊಳ್ಳೋಣ. ಎಡ್ತ ಮನಿ ತಗೊಳ್ಳಿ, ಇದನ್ನ ಬೈ ಮಾಡ್ಕೊಳ್ಳಿ, ಇದ್ರ ಅರ್ಧ ಸೆಲ್ ಮಾಡಿ. ಅವಾಗ ನಿಮಗೆ ನೋಡಿ, ಇಲ್ಲಿ ಮ್ಯಾಕ್ಸಿಮಮ್ ಲಾಸ್ ಎಷ್ಟಾಗುತ್ತೆ, 1,635. ಮ್ಯಾಕ್ಸಿಮಮ್ ಪ್ರಾಫಿಟ್ 2,115 ರೂಪಾಯಿ. ಮಾರ್ಕೆಟ್ ಅವತ್ತು ಏನು ಮಾಡ್ದ, ನಿಮ್ಮ ಪರವಾಗಿ ಬಂದ. ನಿಮ್ಮ ಪರವಾಗಿ ಬಂದ ನಿಮ್ಗೆ ಪ್ರಾಫಿಟ್ 2,000 ಆಯಿತು. ಓಕೆನಾ? ನೀವು ಅನ್ಕೋಬೋದು, ಸರ್ ಹಂಗೆ ಹಿಂಗಿತ್ತಲ್ಲ, ನಾವು ಬರೀ ನೇಕೆಡ್ ಮಾಡ್ಬೋದಲ್ಲ, ನೇಕೆಡ್ ಆಪ್ಷನ್ ಸೆಲ್ಲಿಂಗ್ ಮಾಡ್ಬೋದಲ್ಲ ಅಂತ. ಅಕಸ್ಮಾತ್ ಆಪೋಸಿಟ್ ಹೋಗ್ಬಿಡ್ತು ಅಂದ್ರೆ ನಿಮಗೆ 0 ಆಗೋ ಚಾನ್ಸಸ್ ಭಾಳ ಇರುತ್ತೆ. ಆಯ್ತಾ? ನೋಡಿ, ಮಾರ್ಕೆಟಲ್ಲಿ ಭಾಳ ಸ್ಪಷ್ಟ ತಿಳ್ಕೊಳ್ಳಿ, ಈ ಥರ ಮೂವ್ಮೆಂಟ್ ಆಗೋದು ವಾರದಲ್ಲಿ 1 ಅಥವಾ 2 ದಿವಸ. ಆಯ್ತಾ? ಅದು ಯಾವಾಗ ಆಗುತ್ತೆ ಅಂತ ಗೊತ್ತಿರಲ್ಲ, ಇಷ್ಟ ಆಗುತ್ತೆ ಅಂತ ನಮ್ಗೆ ಗೊತ್ತಿರಲ್ಲ. ನಾವೇನು ಮಾಡ್ತೀವಿ, ಇಲ್ಲೆಲ್ಲರೂ ಪ್ರಾಫಿಟ್ ಬುಕ್ ಮಾಡ್ಕೊಂಡಿರ್ತೀವಿ, ಮತ್ತು ಹಿಂಗೆ ಕೆಳಗಡೆ ಬಿದ್ದಿರ್ತಾನೆ ನೋಡಿ. ಲಾಸ್ಟು ಹಾಫ್ ಆನ್ ಅವರಲ್ಲಿ ಈ ಥರ ಬಿಡ್ತಾನೆ, 15 ನಿಮಿಷಕ್ಕೆ ಬಿದ್ದಿರೋದು ಲಾಸ್ಟು. ಯಾರಿಗೆ ಗೊತ್ತಿರುತ್ತೆ ಅವಾಗ, ಧೈರ್ಯ ಬರುತ್ತಾ? ಇರಲ್ಲ. ಆಯ್ತಾ? ಹಾಗಾಗಿ ನೀವು ನಿಮ್ಮದೇ ಆದಂಥ ಒಂದು ಸ್ಟ್ರಾಟಜಿನ ಡೆವಲಪ್ ಮಾಡ್ಕೊಳ್ಳಿ. ಸೊ ಅದ್ರ ಪ್ರಕಾರ ನೀವೇನು ಮಾಡ್ತೀರಾ, ಎಕ್ಸಿಕ್ಯೂಟ್ ಮಾಡ್ಕೊಳ್ಳಿ. ಓಕೆ? ಸೊ ಬೇರ್ ಪುಟ್ ಸ್ಪ್ರೆಡ್ ಅರ್ಥ ಆಯಿತು ಅಂತ ಅನ್ಕೊಂಡಿದ್ದೀನಿ. ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ. ನೀವೇನು ಮಾಡಬೇಕು, ಇದು ಡೈರೆಕ್ಷನಲ್ ಆಪ್ಷನ್ ಸ್ಟ್ರಾಟಜಿ ಆಗಿರುತ್ತೆ. ಮಾರ್ಕೆಟ್ ಡೌನ್ ಸೈಡ್ ಬರುತ್ತೆ ಅಂದಾಗ ಮಾತ್ರ ನೀವು ಇದನ್ನು ಡಿಪ್ಲಾಯ್ ಮಾಡಿ ಏನು ಮಾಡ್ತೀರಾ, ATMನ ಬೈ ಮಾಡ್ಕೊಳ್ಳಿ, OTMನ ಸೆಲ್ ಮಾಡಿ, ಅಥವಾ ITMನ ಬೈ ಮಾಡಿ ATMನ ಸೆಲ್ ಮಾಡಿ. ಓಕೆ? ಸೊ ATM ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ನಾನು ಯೂಟ್ಯೂಬ್ ಚಾನಲ್ ಹೋಗಿ ಅಲ್ಲಿ ನಿಮಗೆ ಇದ್ರ ಬಗ್ಗೆ ಎಲ್ಲ ಮಾಹಿತಿ ಸಿಗುತ್ತೆ. ಓಕೆನಾ? ಓಕೆ, ಥ್ಯಾಂಕ್ ಯು.